ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ಸತತ 9ನೇ ಬಾರಿಗೆ ಕೇಂದ್ರ ಬಜೆಟ್ ಅನ್ನ ಮಂಡನೆ ಮಾಡ್ತಿರ್ತಕ್ಕಂತ ನಿರ್ಮಲಾ ಸೀತಾರಾಮನ್ ಅವರು ಯಾವೆಲ್ಲ ವಿಚಾರಗಳಲ್ಲಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ, ಯಾವೆಲ್ಲ ವಿಚಾರಗಳಲ್ಲಿ ಟೆನ್ಷನ್ ಶುರುವಾಗುತ್ತೆ, ಯಾರಿಗೆ ಲಾಭ ಯಾರಿಗೆ ಆತಂಕ, ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಂಡ್ರೆ ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ಉಚಿತವಾಗಿ ನಿಮ್ಮ ಮೊಬೈಲ್ ಅನ್ನ ತಲುಪುತ್ತೆ. ಸೊ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಸಲ ಬಜೆಟ್ ನಲ್ಲಿ ಉತ್ಪಾದನೆ, ಕೃಷಿ, ಎಂಎಸ್ಎಂಇ ಮತ್ತೆ ಕೃತಕ ಬುದ್ಧಿಮತ್ತೆ ಹಾಗೂ ರೋಬೋಟಿಕ್ಸ್ ಟೆಕ್ನಾಲಜಿಯ ಮೇಲೆ ಸರ್ಕಾರ ಕಣ್ಣನ್ನ ಇಟ್ಟಿದ್ರು ಕೂಡ ರೈತರಿಗೆ ಹಾಗೆ ಹಿರಿಯ ನಾಗರಿಕರಿಗೆ ಒಂದಷ್ಟು ಖುಷಿಯ ವಿಚಾರವನ್ನ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಆರ್ಥಿಕ ಸ್ಥಿರತೆಯನ್ನ ಕಾಪಾಡಿಕೊಳ್ಳೋದ್ರ ಕುರಿತು ಈ ಒಂದು ಬಜೆಟ್ ಮಂಡನೆ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ಸತತವಾಗಿ ನಿರ್ಮಲಾ ಸೀತಾರಾಮನ್ ಅವರು 9ನೇ ಬಾರಿಗೆ ಈ ಒಂದು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ. ಸೊ ಸಾಮಾನ್ಯವಾಗಿ ಎಲ್ಲರ ಚಿತ್ತ ಈ ಬಜೆಟ್ ನತ್ತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ ಈ ಬಜೆಟ್ ನಲ್ಲಿ ಸಾಕಷ್ಟು ವಿಶೇಷ ಅಂಶಗಳನ್ನ ನಾವು ನೋಡ್ತಾ ಹೋಗಬಹುದು. ಸೊ ಆ ಬಜೆಟ್ ನಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಈ ಒಂದು ಬಜೆಟ್ ನಲ್ಲಿ ಹಿರಿಯ ನಾಗರಿಕರಿಗೆ ಒಂದು ವಿಶೇಷವಾದಂತಹ ಆಫರ್ ಅನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಯಾಕಂತಂದ್ರೆ ಈ ಬಾರಿ ಹಿರಿಯ ನಾಗರಿಕರಿಗೆ ಇದು ಖುಷಿಯ ವಿಚಾರ ಅಂತಲೇ ಹೇಳಬಹುದು. ಏನಪ್ಪಾ ಅಂತ ಹೇಳಿದ್ರೆ, ವಯಸ್ಸಾದವರಿಗೆ ಬ್ಯಾಂಕ್ ಬಡ್ಡಿ ಹಣವೇ ಜೀವನದ ಆಧಾರ ಆಗಿರುತ್ತೆ. ಒಂದಷ್ಟು ಹಣವನ್ನ FD ಮಾಡಿ ಇಟ್ಟಿರ್ತಾರೆ. ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಯಾರೂನು ನಂಬಕ್ಕಾಗಲ್ಲ. ನಮ್ಮ ಮಕ್ಕಳೇ ನಮ್ ಕೈ ಹಿಡಿಯಲ್ಲ, ನಮ್ಮ ಅಪ್ಪ ಅಮ್ಮನೇ ನಮ್ಗಾಗಲ್ಲ. ಹಂಗಿರ್ಬೇಕಾದ್ರೆ ಏಜ್ ಆಯ್ತು ಅನ್ನುವಂತಹ ಸಂದರ್ಭದಲ್ಲಿ ನಾವು ದುಡಿದು ನಾವು ಬದುಕ್ತೀವಿ ಅಂತಂದ್ರೆ ಸ್ವಲ್ಪ ಕಷ್ಟ. ಬಟ್ ಒಂದ್ ಸ್ವಲ್ಪ ಹಣನ FD ಮಾಡ್ಕೊಂಡು ಎತ್ತಿಟ್ಕೊಂಡಿದ್ವಿ ಅಂತ ಹೇಳಿದ್ರೆ ಅದರಿಂದ ಬರ್ತಕ್ಕಂಥ ಬಡ್ಡಿನಲ್ಲೂ ಕೂಡ ಜೀವನವನ್ನ ನಡೆಸಬಹುದು. ಸೊ ಸೆಕ್ಷನ್ 80 TTB ಪ್ರಕಾರ ಈಗ ರಿಯಾಯಿತಿ ಏನ್ 50% ಸಿಗ್ತಾ ಇತ್ತು, ಅಂದ್ರೆ 50,000 ಸಿಗ್ತಾ ಇತ್ತು, ಅದನ್ನ 1 ಲಕ್ಷಕ್ಕೆ ಏರಿಸ್ತಕ್ಕಂತ ಪ್ಲಾನ್ ಅನ್ನ ಮಾಡಲಾಗಿದೆ. ಸೊ ಇದು ಹಿರಿಯ ಜೀವಗಳಿಗೆ ಒಂದು ದೊಡ್ಡ ಉಡುಗೊರೆ ಅಂತಲೇ ಹೇಳಬಹುದು. ಸೊ ಯಾಕಂತಂದ್ರೆ ವಯಸ್ಸಾಯ್ತು ಅಂತ ಅಂದ್ಮೇಲೆ ಒಂದಷ್ಟು ಸಮಸ್ಯೆಗಳು ಬರ್ತಾನೆ ಇರುತ್ತೆ, ಒಂದಿಲ್ಲೊಂದಷ್ಟು ತೊಂದರೆಗಳಾಗ್ತಾನೆ ಇರುತ್ತೆ. ಮೆಡಿಕಲ್ ಎಮರ್ಜೆನ್ಸಿ ಇರಬಹುದು, ಅಥವಾ ಮಾತ್ರೆ ಖರ್ಚಿರಬಹುದು, ಊಟಕ್ಕಿರಬಹುದು, ಮನೆ ಬಾಡಿಗೆ ಇರಬಹುದು, ಹೀಗೆ ಒಂದಿಲ್ಲೊಂದು ಖರ್ಚುಗಳು ಇದ್ದೇ ಇರುತ್ತೆ. ಸೊ ಹಿರಿಯ ನಾಗರಿಕರಿಗೆ ಒಂದ್ ರೀತಿಯ ಒಳ್ಳೆದಾಗ್ತಾ ಇದೆ ಅಂತ ಹೇಳಬಹುದು. ಇನ್ನು ಸಣ್ಣ ಉದ್ದಿಮೆದಾರರಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಣಕಾಸಿನ ನೆರವು ನೀಡಲಿಕ್ಕೆ ಇದೀಗ ಮೇಕ್ ಇನ್ ಇಂಡಿಯಾ ಇನ್ನಷ್ಟು ತನ್ನ ಬೇಡಿಕೆಯನ್ನ ಹೆಚ್ಚಿಸಿಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಸಣ್ಣ ಉದ್ದಿಮೆದಾರರಿಗೂ ಕೂಡ ಪ್ರೋತ್ಸಾಹವನ್ನು ಕೊಡ್ಲಿಕ್ಕೆ ಇದೀಗ ನಿರ್ಮಲಾ ಸೀತಾರಾಮನ್ ಅವರು ರೆಡಿ ಮಾಡ್ಕೊಳ್ತಿದ್ದಾರೆ. ಮೊದಲೆಲ್ಲ 10% ಇರ್ತಿತ್ತು. ಸೊ ಹಾಗಾಗಿ ಈಗ 2.75 ಕೋಟಿ ಮೀಸಲಿಡೋ ಪ್ಲಾನ್ ಅನ್ನ ಕೂಡ ಮಾಡ್ಕೊಂತಿದ್ದಾರಂತೆ. ಸೊ ಹಾಗಾಗಿ ಈಗಲೂ ಕೂಡ ಒಂದ್ ರೀತಿಯ ಸಣ್ಣ ಉದ್ದಿಮೆದಾರರಿಗೆ ಇದು ಅವಕಾಶವನ್ನ ಕೊಡುತ್ತೆ, ಅವರು ಕೂಡ ಉದ್ದಿಮೆಯನ್ನ ಮಾಡ್ಲಿಕ್ಕೆ. ಇನ್ನು ರೈತರಿಗೆ ಹೊಸ ಬೀಜ ಮಂತ್ರ ಅನ್ನುವಂತಹ ಒಂದು ಯೋಜನೆಯನ್ನು ಕೂಡ ಮಾಡ್ತಾ ಇದ್ದು 1.5 ಲಕ್ಷ ಕೋಟಿಯಿಂದ ಈ ಒಂದು ಉತ್ಪಾದನಾ ವೆಚ್ಚವನ್ನ ಹೆಚ್ಚಿಸ್ಲಿಕ್ಕೋಸ್ಕರ ಇದೀಗ ಕೃಷಿ ಕಡೆ ಕೂಡ ಈ ಒಂದು ಬಜೆಟ್ ತನ್ನ ಚಿತ್ತವನ್ನ ಹರಿಸ್ತಾ ಇದೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ರೈತರಿಗಿರಬಹುದು, ಜೊತೆಗೆ ಏನು ವ್ಯಾಪಾರ ವ್ಯವಹಾರ ಮಾಡ್ತೀನಿ ಅಂತಕ್ಕಂಥವ್ರಿಗಿರಬಹುದು, ಎಲ್ರಿಗೂ ಕೂಡ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹಿರಿಯ ನಾಗರಿಕರಿಗೆ ಬಂಪರ್ ಗಿಫ್ಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಸ್ವಂತ ಮನೆ ಕಟ್ಕೊಳ್ಬೇಕು ಅನ್ನೋರ್ಗು ಕೂಡ 2026-27ರಲ್ಲಿ ಟ್ಯಾಕ್ಸ್ ಲಿಮಿಟ್ ಅನ್ನ ಕಡಿಮೆ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಬದಲಾವಣೆ ಮಾಡ್ತಿದ್ದಾರೆ. ಸೊ ಅಲ್ಲೂ ಕೂಡ ದುಡ್ಡು ಉಳಿಯುತ್ತೆ ಅಂತ ಹೇಳಬಹುದು. ಸೊ ಸತತವಾಗಿ 9ನೇ ಬಾರಿಗೆ ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡ್ತಿರೋದ್ರಿಂದ ಒಂದಷ್ಟು ವಿಚಾರಗಳ ಕಡೆ ಈಗಿನ ಚಿತ್ತ ನೆಟ್ಟಿದೆ ಅಂತ ಹೇಳಬಹುದು. ಸೊ ಏನಾಗುತ್ತೆ ಬಜೆಟ್ ನಲ್ಲಿ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.